ಡೇಸ್ ಅಷ್ಟೇ, ಯಾಕಂದರೆ 2 ಡೇಸ್ ಒಂದ್ಸಲ ಬ್ಲಾಗ್ ಶೇರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸುಮಾರು 4 ಗಂಟೆ. ಸೊ ಇವಾಗ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾನು ಮಾರ್ನಿಂಗ್ ರೂಟೀನ್ ಮತ್ತು ಈವ್ನಿಂಗ್ ರೂಟೀನ್ ಶೇರ್ ಮಾಡ್ತಾ ಇರ್ತೀನಿ. ಸೊ ಈವ್ನಿಂಗಿಂದ ನೈಟ್ವರೆಗೂ ಯಾವ ರೀತಿ ರೂಟೀನ್ ಇರುತ್ತೆ ಅಂತ ಇವತ್ತು ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಯಾವ ರೀತಿ ಹೋಗುತ್ತೆ ವ್ಲಾಗ್ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆಗಿತ್ತು ಅಂದರೆ ಎಂಡ್ವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ? ಬನ್ನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನಿವಾಗ ಊಟ ಮಾಡಿರೋ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ. ಅಪರೂಪಕ್ಕೊಂದ್ಸಲ ನಾನು ನನ್ನ ಡೈಲಿ ರುಟೀನ್ ಅಂದರೂ ಸಹ ನಾನು ಮನೆ ಕ್ಲೀನಿಂಗು ಮತ್ತು ಪಾತ್ರೆ ತೊಳೆಯೋದೆಲ್ಲ ಕಡಿಮೆನೇ ಶೇರ್ ಮಾಡೋದು. ಸೊ ಇವತ್ತು ಈವ್ನಿಂಗ್ ರುಟೀನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕ್ಲಿಪ್ಸ್ ಸಿಗುತ್ತೆ. ಹಾಗಾಗಿ ನಾನು ಇದ್ರ ಜೊತೆಗೆ ಕೆಲವೊಂದು ಟಿಪ್ಸನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಎಷ್ಟೇ ಟೈಮ್ ಟೇಬಲ್ ಹಾಕ್ಕೊಂಡ್ರೂ ಸಹ ಕೆಲವೊಂದು ಸಲ ಸಮಯದ ಅಭಾವ ಆಗೇ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮನೆ ಕ್ಲೀನಿಂಗ್ ಮಾಡೋಕ್ಕೂ ಮುಂಚೆ ಬಟ್ಟೆ ಎಲ್ಲ ನೆನೆ ಇಟ್ಬಿಡಬೇಕು. ಸೊ ಆಮೇಲೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ, ಕಸ ಗುಡಿಸಿ ಮನೆಯೆಲ್ಲ ಒರೆಸೋ ಅಷ್ಟರಲ್ಲಿ ನಿಮಗೆ ಬಟ್ಟೆನೂ ಕೂಡ ಚೆನ್ನಾಗಿ ನೆಂದಿರುತ್ತೆ. ಸೊ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಷಿನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಮನೆಯೆಲ್ಲ ಕ್ಲೀನ್ ಆದಮೇಲೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಹೇಗೂ ಬಟ್ಟೆ ಹಾಕಿಬಿಟ್ಟಿರ್ತೀರ ಬಾತ್ರೂಮಲ್ಲಿ, ಇನ್ನೇನು ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿಬಿಡಿ. ಸೊ ಅದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇವೆರಡು ದೊಡ್ಡ ಕೆಲಸ ಹೆಣ್ಮಕ್ಳಿಗೆ. ಸೊ ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿ ಹೊರಗಡೆ ಬಂದುಬಿಡಿ. ಆನಂತರ ಪೂಜೆ, ಟಿಫಿನ್ ಅದೆಲ್ಲ ಆದಮೇಲೆ ಬಟ್ಟೆ ಒಣಗಾಕಿದ್ರೆ ನಡೆಯುತ್ತೆ. ಸೊ ತುಂಬ ಟೈಮ್ ಸೇವ್ ಆಗುತ್ತೆ. ನನ್ನ ಪ್ರಕಾರ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಟೈಮ್ ಸೇವ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ತುಂಬ ಗೊಂದಲದಲ್ಲಿ ಇರ್ತೀರಾ, ಯಪ್ಪ ಎಷ್ಟು ಕೆಲಸ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅಂತ ಕೆಲವೊಬ್ಬರು ಮಧ್ಯಾಹ್ನ ಟೈಮ್ಗೆಲ್ಲ ಬಟ್ಟೆ ವಾಶ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಕೆಲವೊಂದು ಸಲ ಬೋರ್ ಅನಿಸ್ಬಿಡುತ್ತೆ ಮಧ್ಯಾಹ್ನ ಆ ಥರ ಬಟ್ಟೆ ವಾಶ್ ಮಾಡ್ತಾ ಕುಂತ್ಕೊಂಡ್ರೆ. ಹಾಗಾಗಿ ಊಟ ಮಾಡಿರೋ ಪಾತ್ರೆ ಎಲ್ಲ ಇತ್ತು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಆಮೇಲೆ ಬಟ್ಟೆ ಒಗೆದು ಹಾಕಿದ್ದೆ, ಮಳೆ ಬರ್ತಾಯಿದೆ, ಹಾಗಾಗಿ ಬಟ್ಟೆ ಕೂಡ ತೊಗೊಂಡು ಬಂದೆ. ಇನ್ನು ಹಸ್ಬೆಂಡ್ ಬರೋವರೆಗೂ ಏನೂ ಇಲ್ಲ ಇವತ್ತು ಕೆಲಸ. ತುಂಬ ಕೆಲಸ ಇದ್ದಾಗ ಒಂದು ರೀತಿ ಫೀಲ್ ಕೊಡುತ್ತೆ. ಆಮೇಲೆ ಜಾಸ್ತಿ ಕೆಲಸ ಇಲ್ಲ ಅಂದಾಗೂ ಸಹ ಕೆಲವೊಂದಿಷ್ಟು ಅಯ್ಯೋ ಏನೂ ಇಲ್ವಲ್ಲ ಅಂತ ಅನಿಸುತ್ತೆ. ಆ ರೀತಿ ನಿಮಗೆಲ್ಲ ಈ ರೀತಿ ಅನಿಸುತ್ತಾ ಅಂತ ತಿಳಿಸಿ. ಫೀಲಿಂಗ್ ಕೂಲ್ ಅಂತ ಅನಿಸುತ್ತೆ, ಕಾಣ್ತಾ ಇರ್ಬೋದು. ಅಷ್ಟೇನು ಜೋರಿಲ್ಲ ಮಳೆ, ನಿಂತು ಆಲ್ಮೋಸ್ಟ್ ಇವಾಗ. ಸೊ ನನಗೆ ಚಿಂತೆ ಆಗುತ್ತೆ. ಹೆಣ್ಮಕ್ಳು ಅಂದಮೇಲೆ ಮನೇಲಿರ್ತೀವಿ. ಸೊ ಈ ಥರ ಮಳೆಯೆಲ್ಲ ಆದಾಗ ಹಸ್ಬೆಂಡ್ ಬರೋ ದಾರಿನೇ ಕಾಯ್ತಾ ಇರ್ತೀವಿ, ಯಾವಾಗಪ್ಪ ಮನೆಗೆ ಬರ್ತಾರೆ ಅಂತ. ಸೊ ಅಷ್ಟರಲ್ಲಿ ಅವರು ಬಂದರು, ಖುಷಿ ಆಯಿತು. ಹಾಗಾಗಿ ನಾನು ಮಾವಿನ ಹಣ್ಣು, ಇವಾಗ ಮಳೆ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಮಾವಿನ ಹಣ್ಣು ತಿನ್ನೋಕ್ಕಾಗಲ್ಲ, ಹುಳು ಎಲ್ಲ ಆಗುತ್ತೆ, ಹುಳ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಇವಾಗೆ ತಿಂದ್ರಾಯ್ತು ಅಂತ ಕಟ್ ಮಾಡಿ ಕೊಟ್ಟಿದ್ದೀನಿ. ಅವರು ತಿಂತಾ ಎಂಜಾಯ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಗಾಳಿ, ಮಳೆ, ವೆದರ್ ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಸೊ ಅವರು ಕೂಡ ಹಣ್ಣು ತಿಂತ ಒಂಥರ ವೆದರನ್ನು, ನಮಗಿಬ್ಬರಿಗೂ ಒಂಥರ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಈ ರೀತಿ ಕೂಲ್ ವೆದರ್ ಅಂತೂ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಎಂಜಾಯ್ ಮಾಡ್ತಾ ಕೂತಿದ್ವಿ. ಇದು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಥರ ಇದೇ ಲೈಫ್ ಚೆನ್ನಾಗಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ಈ ಬಣ್ಣ ಬಣ್ಣದ ಒಂದು ಚಿತ್ರಕ್ಕಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಸೊ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು, ಗಾಳಿ, ಒಂಥರ ವೆದರ್ ನೋಡ್ಬೋದು. ನಿಮಗೂ ಕೂಡ ಇಷ್ಟ. ಇವಾಗ ಸುಮಾರು 8 ಗಂಟೆ. ನಾನು ಒಂದು ಎಲ್ದಿ ರೆಸಿಪಿ, ಹಾಗೆ ಕೂಲ್ ರೆಸಿಪಿ, ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹೆಸ್ರು ಕಾಳನ್ನು ಒಂದು ಸುಮಾರು 2 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ ನಾನು. ಸೊ ಹಾಗೇನೂ ಕೂಡ ಮಾಡ್ಬೋದು. ನೆನೆ ಇಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನನಗೆ ಟೈಮ್ ಇತ್ತು. ಹಾಗಾಗಿ ನಾನು ಒಂದು 2 ಅವರನ್ನು ಹೆಸ್ರು ಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ದೆ. ಸೊ ಇವಾಗ ನಾನು ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ಗೆ ಹಾಕ್ಬಿಟ್ಟು ಸುಮಾರು 1 ಬೌಲಷ್ಟು ಹೆಸ್ರು ಕಾಳಿಗೆ ನಾನು ನೋಡ್ಬೋದು, ಅಂದಾಜಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೋದು.
ಸೊ ನಾನು ಕೂಡ ಅಷ್ಟೇ ಅಂದಾಜಲ್ಲಿನೇ ನೀರು ಹಾಕ್ತಾಯಿದ್ದೀನಿ. ಇವಾಗ ಬೇಸಿಗೆ ಎಲ್ಲ ಜಾಸ್ತಿ ಜನಕ್ಕೆ ಹೀಟೆಲ್ಲ ಆಗ್ತಾ ಇರುತ್ತೆ. ಹೆಸ್ರು ಕಾಳು, ಹೆಸ್ರು ಬೇಳೆ ತುಂಬಾ ಒಳ್ಳೆಯದು, ತಂಪು ಅಂತಲೇ ಹೇಳ್ಬೋದು. ಇನ್ನು ಅಲಸಂದೆ ಕಾಳು ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಸೊ ಹಾಗೆ ಈ ಒಂದು ಫೈಲ್ಸ್ ಸಮಸ್ಯೆ ಇರೋರು ಅದೆಲ್ಲ ತಿನ್ನಬಾರ್ದು. ಆದರೆ ಹೆಸ್ರು ಕಾಳಿಗೆ ಯಾವುದೇ ರೀತಿ ಪಥ್ಯ ಅಂತ ಏನೂ ಇಲ್ಲ, ತುಂಬಾ ಒಳ್ಳೆಯದು. ಸೊ ಇವಾಗ ಅದನ್ನು ನಾನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸೊ ಅದು ವಿಸಿಲ್ ಆಗುವಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ನಿಮಗೆ ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ನಿಮಗೆ ದಾಲ್ ಕೊಡ್ತಾರೆ ನೋಡಿ ರೆಸ್ಟೋರೆಂಟ್ನಲ್ಲಿ, ಸೊ ಆ ದಾಲ್ ಥರನೇ ರುಚಿ ಕೊಡುತ್ತೆ. ಆದರೆ ಬೇಳೆಗಿಂತಲೂ ಹೆಸ್ರು ಕಾಳಲ್ಲಿ ಮಾಡ್ತೀವಲ್ವ, ಈ ದಾಲ್ ಅಂತೂ ಸಖತ್ತಾಗಿರುತ್ತೆ ಮಾತ್ರ. ಒಂದೇ ಒಂದು ಸಲ ಖಂಡಿತ ಟ್ರೈ ಮಾಡಿ ತಿಳಿಸಲೇಬೇಕು ನನಗೆ. ಸೊ ಇವಾಗ ನಾನು ಒಗ್ಗರಣೆ ಮಾಡಲಿಕ್ಕೆ ಒಂದು ಕಡಾಯನ್ನು ಇಟ್ಬಿಟ್ಟು, ಸೊ ಅದಕ್ಕೆ ಸುಮಾರು ಒಂದು 2-3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಬೇಕನ್ನೋರು ಹಾಕ್ಕೊಳ್ಬೋದು, ಕೆಲವೊಬ್ಬರಿಗೆ ಜಾಸ್ತಿ ಎಣ್ಣೆ ಹಾಕಿದರೆ ಅಡುಗೆ ಟೇಸ್ಟ್ ಬರುತ್ತೆ ಅಂತಿರ್ತೀರ, ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಅನ್ನಬೇಕು. ಯಾವುದೇ ಅಡುಗೆಗೆ ಆಗಲಿ ಜೀರಿಗೆ ಸಾಸಿವೆ ಚಟಪಟ ಅಂದ್ರೇ ರುಚಿ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಚಟ್ಪಟ ಅಂತ ಇದೆ ನೋಡ್ಬೋದು. ಈ ಸಮಯಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ ಹಾಗೆ ಕರಿಬೇವು, 2 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿಟ್ಟಿದ್ದೆ. ಸೊ ಅದೆಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಟೊಮ್ಯಾಟೊ ಕೂಡ ಹಾಕ್ತಾಯಿದ್ದೀನಿ. 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಸೊ ನಾನು ಒಂದು 3 ಜನಕ್ಕಾಗುವಷ್ಟು, 3-4 ಜನಕ್ಕಾಗುವಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್, ತೊಗೊಳ್ಬೋದು, ಎಷ್ಟಾದರೂ ತೊಗೊಳ್ಬೋದು. ಸೊ ನಾನು ನೈಟ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ನಮಗೆ ಮಧ್ಯಾಹ್ನಕ್ಕೂ ಕೂಡ ಬರುತ್ತೆ, ಕೆಡೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಇದನ್ನು ಮತ್ತೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ಇದು ಟೊಮೆಟೊ ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಾನು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಹಾಗೆ ಅರಿಶಿಣ, ಸೊ ಆಗಲೇ ತೋರಿಸಿದಾಗೆ. ಇದು ಬಂದು ಅಚ್ಚ ಖಾರದ ಪುಡಿ, ಅಂದರೆ ಕೆಂಪು ಖಾರ. ಇದು ನಮಗೆ ರುಚಿಗೆ ತಕ್ಕಷ್ಟು, ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಸುಮಾರು 2 ಸ್ಪೂನಷ್ಟು ಹಾಕಿದ್ದೀನಿ ಅಚ್ಚ ಖಾರದ ಪುಡಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನಿಜವಾಗ್ಲೂ ಇದು ಎಡಿಟ್ ಮಾಡಬೇಕಾದ್ರೂ ಸಹ ನನಗೆ ಕ್ರೇವಿಂಗ್ಸ್, ಅಂದರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಇದಿಷ್ಟು ಹಸಿ ವಾಸನೆ ಹೋಗಬೇಕು. ಮಸಾಲ ಏನು ಹಾಕಿದ್ದೀವಿ, ಖಾರದ ಪುಡಿ, ಅರಿಶಿಣ, ಉಪ್ಪು, ಧನಿಯಾ ಪುಡಿ, ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಬೇಯಿಸಿ ಇಟ್ಟಿರುವಂತಹ ಒಂದು ಬೇಳೆನ ಹಾಕ್ಕೊಳ್ಬೋದು. ಇವಾಗ ನಾನು 2 ಸ್ಪೂನಷ್ಟು ಹುಣಸೆ ರಸನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದರೆ ಬೇಗ ಅಡುಗೆ ಕೆಡುತ್ತೆ, ಹಾಗಾಗಿ ನಾವು ಹುಣಸೆ ರಸ ಹಾಕಿದರೆ ಒಂದು ದಿನ ಇಟ್ಟು ತಿನ್ಬೋದು. ಹುಣಸೆ ರಸ 2 ಸ್ಪೂನಷ್ಟು ಹಾಕಿದ್ದೀನಿ. ಟೊಮೆಟೊ ಹಾಕಿದ್ನಲ್ವ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ನಾನು ಬೇಯಿಸಲಿಕ್ಕೆ ಇಟ್ಟಿರೋ ಒಂದು ಹೆಸ್ರು ಕಾಳನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಷ್ಟು ಮೆತ್ತಗಾಗಲೇಬೇಕು ನೋಡಿ. ನಾವು ಒಂದು ಸ್ವಲ್ಪ ಇದನ್ನು ಮ್ಯಾಶ್ ಮಾಡಬೇಕಾಗತ್ತೆ ನೋಡಿ. ಇಷ್ಟಾದರೆ ಸಾಕು. ಸ್ವಲ್ಪ ಸ್ಪೂನಿಂದನೇ ಚೆನ್ನಾಗಿ ಮ್ಯಾಶ್ ಮಾಡಬೇಕು, ಅಂದರೆ ತಿಕ್ಕಾಗಿ ಬರುತ್ತೆ ಗ್ರೇವಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಚಪಾತಿ, ಮುದ್ದೆ, ರೊಟ್ಟಿ, ರೈಸು ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಒಂದಿದ್ದರೆ ಸಾಕಪ್ಪ, ಮತ್ತು ಏನು ಬೇಡ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿ ಜೊತೆಗೆ ತಿಂತಾಯಿದ್ರೆ ಹಾಗೆ ತಿಂತಾನೇ ಇರಬೇಕು ಅನಿಸುತ್ತೆ. ಹಾಗೆ ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುವಂತಹ ರೆಸಿಪಿ. ಸೊ ಇದನ್ನು ಇವಾಗ ನಾನು ಈ ಒಂದು ಒಗ್ಗರಣೆ ರೆಡಿಯಾಗಿದೆ ಅಲ್ವಾ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಫರ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಟೈಮ್ ಹಿಡಿಯುತ್ತಪ್ಪ ಅಂತ ಏನೂ ಇಲ್ಲ, ನಿಮಗೆ ಒಂದು 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಅಂದರೆ ನೀವು ಮುಂಚೆನೇ ಹೆಸ್ರು ಕಾಳು ನೆನೆ ಇಟ್ಟಿದ್ರೆ ಬೇಗ ಕುದ್ದು ಬಿಡುತ್ತೆ, ಅಂದರೆ ಬೇಗ ವಿಸಿಲ್ ಆಗುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪ ಬೇಗನೆ ಮಾಡೋದು, ಒಂದು 2 ಗಂಟೆ ಇರುವಾಗಲೇ ಹೆಸ್ರು ಕಾಳನ್ನು ನೆನೆ ಇಟ್ಟರೆ ತುಂಬಾ ಒಳ್ಳೆಯದು. ಟೈಮ್ ಕೂಡ ಸೇವ್ ಆಗುತ್ತೆ. ವಿಸಿಲ್ ಅಂದರೆ ಜಾಸ್ತಿ ಹೊತ್ತು ಕುದಿಲಿಕ್ಕೆ ಟೈಮ್ ತೊಗೊಳ್ಳಲ್ಲ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಕಸೂರಿ ಮೇಥಿ, ಇದು ಮನೆಯಲ್ಲಿ ಅಮ್ಮನೇ ಮಾಡಿರೋದು ಕಸೂರಿ ಮೇಥಿ, ಇದನ್ನು ಹಾಕ್ತಾಯಿದ್ದೀನಿ. ಕೈಯಿಂದ ಸ್ವಲ್ಪ ಉಜ್ಜಿಬಿಟ್ಟು ಹಾಕೊಂಡ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಕಸೂರಿ ಮೇಥಿ ಯಾವ ರೀತಿ ಮಾಡೋದಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೀನಿ. ಹಾಗೆ ಎಂಡಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು. ಇದು ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಒಂದು ಸಲ ಉಪ್ಪು ಖಾರ, ಅಂದರೆ ಉಪ್ಪು ನೋಡ್ಕೊಳ್ಳಿ ಯಾವ ರೀತಿ ಆಗಿದೆ ಅಂತ. ಕಡಿಮೆ ಇದ್ದರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು.
ಸೊ ನಂದು ಪರ್ಫೆಕ್ಟ್ ಆಗಿತ್ತು, ಹಾಗಾಗಿ ನಾನು ಉಪ್ಪು ಅದೆಲ್ಲ ಸೇರಿಸ್ತಾ ಇಲ್ಲ. ಬೇಕಿದ್ದರೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ. ನಾವು ಊಟ ಮಾಡಬೇಕಾದ್ರೇ ತುಪ್ಪ ಹಾಕ್ಕೊಂಡ್ರೆ ಆಯಿತು ಅಂತ ಹಾಕಲಿಲ್ಲ. ಸೊ ಚಪಾತಿ ಮಾಡಿದ್ದೆ ನಾನು, ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಲಾಡ್ ಇವತ್ತು ಕಟ್ ಮಾಡಲಿಲ್ಲ. ಸಲಾಡ್ ಇವತ್ತು ಯಾಕೋ ಕಟ್ ಮಾಡ್ಲಿಕ್ಕೆ ಮನಸ್ಸು ಆಗಲಿಲ್ಲ. ಮಧ್ಯಾಹ್ನ ಸಲಾಡ್ ತಿಂದಿದ್ವಿ, ಸೌತೆಕಾಯಿ ಕ್ಯಾರೆಟ್ ಮಾಮೂಲಿ ಇದ್ದೇ ಇರುತ್ತೆ. ಅದಕ್ಕೆ ಏನು ಬೇಡಪ್ಪ ಸಿಂಪಲಾಗಿ ಇಷ್ಟ ಇರಲಿ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಹೆಸ್ರು ಕಾಳಿನ ಗ್ರೇವಿ, ಆಮೇಲೆ 2 ಮೆಣಸಿನ್ಕಾಯಿ ಕರೆದಿದ್ದೆ ನಾನು. ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ, ನಿಂಬೆಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಸೊ ಈ ರೀತಿ ಇವತ್ತಿನ ನೈಟ್ ಡಿನ್ನರ್. ಯಾವ ರೀತಿ ಇತ್ತು ಇವತ್ತಿನ ವ್ಲಾಗ್, ಈವ್ನಿಂಗ್ ವ್ಲಾಗ್ ಅಂತ ತಪ್ಪದೇ ತಿಳಿಸಿ. ನಾನು ಎಂಡ್ ಮಾಡ್ತೀನಿ, ವಿಡಿಯೋ ಕೂಡ ಇನ್ನೂ ಕಂಟಿನ್ಯೂ ಮಾಡಲ್ಲ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.